ರಾಷ್ಟ್ರಗಳ ಕದನ ಕಿಚನ್ಗೆ ಕೊಳ್ಳಿ ಇಡ್ತಾ ಇದೆ. ರಾಜಧಾನಿಯಲ್ಲಿ ಎಲ್ಪಿಜಿ ಸಮಸ್ಯೆಯಿಂದ ಹೋಟೆಲ್ಗಳು, ಪಿಜಿಗಳು ತತ್ತರಿಸಿ ಹೋಗ್ತಿವೆ. ಆಹಾರ ಮೆನುಗೆ ಕತ್ತರಿ ಬಿದ್ದಿದ್ದು ಕೆಲ ಸ್ಟಾರ್ ಹೋಟೆಲ್ಗಳ ಶಟರ್ ಕ್ಲೋಸ್ ಆಗಿದೆ. ನಾಳೆಯೂ ಮತ್ತಷ್ಟು ಹೋಟೆಲ್ಗಳಿಗೆ ಬೀಗ ಬೀಳುವಂತಹ ಸಂಭವ ಇದೆ. ಬೆಂಗಳೂರಿಗೆ ಪೂರೈಕೆ ಆಗ್ತಿಲ್ಲ ಕಮರ್ಷಿಯಲ್ ಗ್ಯಾಸ್. ನಿನ್ನೆ ಜಸ್ಟ್ ಟ್ರೈಲರ್, ಇಂದು ಸಿಲಿಂಡರ್ಗಳ ಅಸಲಿ ಪಿಕ್ಚರ್. ಗಲ್ಫ್ ರಾಷ್ಟ್ರಗಳ ಯುದ್ಧದ ಕಾರ್ಮೋಡ ದೇಶಾದ್ಯಂತ ಹಾಗೆ ರಾಜ್ಯಾದ್ಯಂತ ಆವರಿಸಿದೆ. ಅದರಲ್ಲೂ ಯುದ್ಧದ ಎಫೆಕ್ಟ್ನಿಂದ ರಾಜಧಾನಿ ಬೆಂಗಳೂರಲ್ಲೂ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಯುದ್ಧದ ಎಫೆಕ್ಟ್ ನಗರದ ಬಹುತೇಕ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಆಗದ ಕಾರಣ ಬಹುತೇಕ ಸ್ಟಾರ್ ಹೋಟೆಲ್ಗಳ ಶಟರ್ ಕ್ಲೋಸ್ ಆಗಿದೆ. ಹೋಟೆಲ್ ಮುಂದೆ ನಿಂತು ಗ್ಯಾಸ್ಗೆ ಹಾರ ಹಾಕಿ ಮಾಲೀಕರು ಪ್ರತಿಭಟನೆ ನಡೆಸಿದ್ರು. ನಮ್ಮ ಸರಬರಾಜು ಈಗಾಗಲೇ ಸಂಪೂರ್ಣ ನಿಂತು ಹೋಗಿದೆ. ಎಲ್ಲ ಹೋಟೆಲ್ಗಳಿಗೆ ಝೀರೋ ಸಪ್ಲೈ ಆಗ್ತಾ ಇದೆ. ಕನಿಷ್ಠ 50% ಅನ್ನಾದರೂ ಗ್ಯಾಸ್ ಅನ್ನು ಸೆಂಟ್ರಲ್ನವರು ಎಲ್ಲ ಕಮರ್ಷಿಯಲ್ನವರಿಗೆ ಕೊಡುವಂತ ಆದೇಶ ಬರಲಿ ಅಂತ ಕಾಯ್ತಾ ಇದ್ದೇವೆ. ಸೋಮವಾರದಿಂದನೂ ಸಪ್ಲೈಗಳು ಇಲ್ಲ ಅಂತ ಕಮರ್ಷಿಯಲ್ ಫಿಲ್ಲಿಂಗ್ ಸ್ಟಾಪ್ ಮಾಡಿದ್ದಾರೆ. ಸರ್ಕಾರವೇ ಒಂಥರ ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನಮ್ಮ ಕೈಲಿ ಆಗಲ್ಲ, ಕಮರ್ಷಿಯಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಡೊಮೆಸ್ಟಿಕ್ ನಾವು ಕೊಡೋದೇ ಬಹಳ ಕಷ್ಟ ಇದೆ ಅನ್ನೋ ಮಟ್ಟದಲ್ಲಿ ಇಂಡಿಯನ್ ಆಯಿಲ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೆಲವೊಂದು ಹೋಟೆಲ್ಗಳನ್ನು ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ. ನಮ್ಮ ಏಜೆನ್ಸಿಗೆ ಫೋನ್ ಮಾಡುವಾಗ ಫೋನೇ ಎತ್ತಾ ಇಲ್ಲ. ಮುಂಚೆ ಮಾಮೂಲು ಹಾಕ್ತಿತ್ತವರು ಫೋನೇ ಎತ್ತಾ ಇಲ್ಲ. ಬೇರೆ ಒಂದು 5 ಕೆಜಿದು 2 ಸಿಲಿಂಡರ್ ಸಿಕ್ತು. ಅದು 5 ಕೆಜಿಗೆ 750 ಕೊಟ್ಟು ತಗೊಂಡು ಬಂದೆ. ಇವತ್ತು ಸಾಯಂಕಾಲ ತನಕ ಮ್ಯಾನೇಜ್ ಆಗ್ತದೆ. ನಾಳೆಗೆ ನೋಡಬೇಕು, ಏನಾದ್ರು ಏಜೆನ್ಸಿ ಕೊಟ್ಟರೆ ಓಪನ್ ಮಾಡಲಿ, ಇಲ್ಲಾದ್ರೆ ಅದು ಏಜೆಂಟ್ ಓಪನ್ ಮಾಡೋದು ಕಷ್ಟ ಆಗ್ತದೆ. ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲಿ ಪ್ರಸಾದಕ್ಕೆ ಸದ್ಯಕ್ಕೆ ಸಮಸ್ಯೆ ಇಲ್ಲ. ಗ್ಯಾಸ್ ಬರದಿದ್ರೂ ಪರ್ಯಾಯ ವ್ಯವಸ್ಥೆಗೆ ಆಡಳಿತ ಮಂಡಳಿ ಮುಂದಾಗಿದೆ. ಬೆಂಗಳೂರಿನ ಇಸ್ಕಾನ್ ದೇವಾಲಯದಲ್ಲಿ ಸಮಸ್ಯೆ ಆಗಿಲ್ಲ. ಪ್ರಸಾದ ವಿತರಣೆ ಆಗ್ತಾನೇ ಇದೆ. ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 10 ದಿನಗಳಿಗಾಗುವಷ್ಟು ಗ್ಯಾಸ್ ಇದೆ. ಕುಕ್ಕೆ ದೇವಸ್ಥಾನದ ಅನ್ನದಾನಕ್ಕೆ 3 ದಿನ ಸಮಸ್ಯೆ ಆಗಲ್ಲ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಅನ್ನ ಪ್ರಸಾದಕ್ಕೆ 2 ವಾರ ಸಮಸ್ಯೆ ಇಲ್ಲವೇ ಇಲ್ಲ. ತುಮಕೂರಿನ ಸಿದ್ದಗಂಗಾ ಮಠದಲ್ಲೂ ಸದ್ಯಕ್ಕಿಲ್ಲ ಸಮಸ್ಯೆ. ಪ್ರಸಾದ ದಾಸೋಹ ಇದ್ದೇ ಇರುತ್ತೆ. 4 ಸಿಲಿಂಡರ್ ಮುಗಿಯೋವರೆಗೂ ನಾವು ವ್ಯವಸ್ಥೆ ಮಾಡ್ತೀವಿ, ಪ್ರಸಾದಕ್ಕೆ ಯಾವುದೇ ತೊಂದರೆ ಇಲ್ದಂಗೆ. ಅದು ಮುಗಿದ ಮೇಲೆ ಬದಲಿ ವ್ಯವಸ್ಥೆ ಆಡಳಿತ ಮಂಡಳಿ ಜೊತೆ ಮಾತಾಡಿ ನಾವು ಯಾವ ತರ ಮುಂದಿನ ಕ್ರಮ ಕೈಗೊಳ್ಬೇಕು ಅನ್ನೋ ಮಾತಾಡಿ ಪ್ರಸಾದ ಅಂತೂ ನಿಲ್ಸಲ್ಲ. ಇದನ್ನೇ ಎಷ್ಟೋ ಜನ ಭಕ್ತಾದಿಗಳು ನಂಬ್ಕೊಂಡು ಪ್ರಸಾದಕ್ಕೆ ಅಂತ ಬರ್ತಾರೆ. ಅವರಿಗೆ ತೊಂದರೆ ಆಗಬಾರ್ದು ಅಂತ ಕಡಿಮೆ ಪ್ರಮಾಣದಲ್ಲಾದ್ರೂ ಕೊಟ್ಟು ನಾವು ವ್ಯವಸ್ಥೆ ಮಾಡ್ತೀವಿ. ಪ್ರತಿದಿನ ಒಂದು 2 ರಿಂದ 3 ಸಾವಿರ ಜನ ಬರ್ತಾರೆ ಸರ್. ಮಾಮೂಲಿ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ 5 ಸಾವಿರ, ಆಮೇಲೆ ಶುಕ್ರವಾರ, ಮಂಗಳವಾರ, ಭಾನುವಾರ 10 ರಿಂದ 15 ಸಾವಿರ ಜನ ಬರ್ತಾರೆ. ಇನ್ನ ತನಕ ಏನ್ ನೋಡಿಲ್ಲ, ಇನ್ನ ಏನಾಗತ್ತೆ ಗೊತ್ತಾಗತ್ತೆ. ಆಮೇಲೆ ಇನ್ನ ಏನಾಗಿಲ್ಲ. ನೀವು ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ತೀರಾ? ಹಾ, ಗ್ಯಾಸ್ ನಲ್ಲಿ ಮಾಡ್ತೀವಿ. ಎಲ್ಲಿ? ಇಲ್ಲಿ ಕೆಳಗಡೆ ನಮ್ ಕಿಚನ್ ಇದೆಲ್ಲ, ಅಲ್ಲಿ. ಏನ್ ತೊಂದರೆ ಇನ್ನ ಏನ್ ಬಂದಿಲ್ಲ. ನಿಮ್ಮ ಈ ಸ್ಟೀಮ್ ಸೆಂಟರ್ ಇದೆಯಲ್ಲ, ಅಲ್ಲಿ ಸ್ಟೀಮ್ ಅಲ್ಲಿ ಮಾಡಲ್ಲ? ಅಲ್ಲಿ ಮಾಡಲ್ಲ. ನಮ್ದು ಈ ಸೆಂಟರ್ ಬೇರೆ, ಆ ಸೆಂಟರ್ ಬೇರೆ. ಈ ಶೇಷಾದ್ರಿಪುರಂ ಇಸ್ಕಾನ್ ಇದೆಲ್ಲ, ಇಲ್ಲೂ ಕಂಪ್ಲೀಟ್ ಬೇರೆ. ಇನ್ನ ಏನ್ ಪ್ರಾಬ್ಲಮ್ ಬಂದಿಲ್ಲ. ಆಮೇಲೆ ಏನ್ ಬರುತ್ತೆ ನೋಡೋಣ. ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್? ಸದ್ಯಕ್ಕೆ ಏನ್ ಪ್ರಾಬ್ಲಮ್? ಎಲ್ಪಿಜಿ ಸಿಗದೆ ಗ್ಯಾಸ್ ಬಂಕ್ಗಳಲ್ಲಿ ಔಟ್ ಆಫ್ ಸ್ಟಾಕ್. ಭಾರಿ ಡಿಮ್ಯಾಂಡ್, ಆಟೋ ಕ್ಯಾಬ್ ಚಾಲಕರ ಪರದಾಟ. ಕಳೆದ 3 ದಿನಗಳಿಂದ ನಗರದ ಗ್ಯಾಸ್ ಬಂಕ್ಗಳಿಗೆ ಗ್ಯಾಸ್ ಪೂರೈಕೆಯಾಗಿಲ್ಲ. ಹೀಗಾಗಿ ನಗರದ ಎಲ್ಪಿಜಿ ಗ್ಯಾಸ್ ಬಂಕ್ಗಳಲ್ಲಿ ಔಟ್ ಆಫ್ ಸ್ಟಾಕ್ ಆಗಿದೆ. ಇದರಿಂದಾಗಿ ಆಟೋ ಕ್ಯಾಬ್ ಚಾಲಕರು ಪರದಾಡುವಂತಾಗಿದೆ. ಸ್ಟಾಕ್ ಬರ್ತಿಲ್ಲ, ಬಂದ್ರೂ ಬೆಲೆ ದುಬಾರಿ ಆಗ್ತಿದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸಮಸ್ಯೆ ಬಗೆಹರಿಸುವಂತೆ ಕೇಳಿಕೊಂಡಿದೆ. ಆಗತ್ತೆ ಸರ್, 1 or 2 ಡೇಸ್ ಬಗೆಹರಿಯುತ್ತೆ. ಬಟ್ ಅವರು ಕೋಆಪರೇಟ್ ಮಾಡಬೇಕು. ಬಂಕ್ನವ್ರಿಗೂ ಅವರು ಕೋಆಪರೇಟ್ ಮಾಡಬೇಕು. ಅವ್ರು ಕೋಆಪರೇಟ್ ಮಾಡೋ ಪೇಷನ್ಸ್ ಇಲ್ಲ ಅವರಿಗೆ. ನಾವೇನೋ ತಗೊಂಡು ಅವ್ರ ಮನೆ ಖರೀದಿ ಮಾಡಿರೋ ತರ ಅವರುಗಳು ಆಡ್ತಾರೆ. ಈ ಒಂದು LPG ದರದಲ್ಲಿ ಅವೈಜ್ಞಾನಿಕವಾಗಿ ಇದ್ದಕ್ಕಿದ್ದಂತೆ ಯಾವುದೇ ನೋಟಿಫಿಕೇಶನ್ಸ್ ಇಲ್ದಿರ, ಯಾವುದೇ ದರ ಹೆಚ್ಚಳದ ಮಾಹಿತಿ ಇಲ್ದಿರ ಇವತ್ತು ಇವರು ತಗೊಂತಾ ಇರತಕ್ಕಂಥದ್ದು ಕೂಡ ಅನ್ಯಾಯ. ಇದು ದೊಡ್ಡ ಮಟ್ಟದಲ್ಲಿ ನಮ್ಮ ಆಟೋ ಚಾಲಕರ ಮೇಲೆ ಇವತ್ತು ಹೊರೆ ಆಗ್ತಾ ಇದೆ. ಈ ಹೊರೆಯನ್ನು ಪ್ರಯಾಣಿಕರ ಮೇಲೆ ಹಾಕಬೇಕಾಗತ್ತೆ. ಆ ಕಾರಣದಿಂದ ಇದಕ್ಕೊಂದು ಕೇಂದ್ರದ ಎನರ್ಜಿ ಇಂಧನ ಸಚಿವರಿಗೆ ಒಂದು ಗಮನಕ್ಕೆ ತರಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಪ್ರಯತ್ನ ಪಡುತ್ತೆ ಮೇಡಮ್. ಅಡುಗೆ ಮನೆ ಬಾಣಲಿಗೂ ಬಿತ್ತು ಬಾಂಬ್. ಸೌದೆ ಒಲೆ ಮೊರೆ, ಅಡುಗೆ ಎಣ್ಣೆ ದುಬಾರಿ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ ಅಡುಗೆ ಎಣ್ಣೆ ಮತ್ತಷ್ಟು ದುಬಾರಿಯಾಗಿದೆ. ಕಳೆದ ವಾರವಷ್ಟೇ 10 ರೂಪಾಯಿ ಹೆಚ್ಚಳ ಆಗಿತ್ತು. ಇದೀಗ ಮತ್ತೆ ದರ ಏರಿಕೆಯಾಗಿದೆ.
4 ದಿನಗಳಲ್ಲೇ ಮತ್ತೆ 8 ರೂಪಾಯಿ ಏರಿಕೆಯಾಗಿದೆ. ಮುಂದಿನ ವಾರ 5 ರೂಪಾಯಿ ದರ ಏರಿಕೆಯಾಗೋ ಸಾಧ್ಯತೆ ಇದೆ. 8 ರೂಪಾಯಿ ಜಾಸ್ತಿ ಆಗಿದೆ ಸರ್. ಪಾಮ್ ಆಯಿಲ್ ಬಂದುಬಿಟ್ಟು 8ರಿಂದ 10 ರೂಪಾಯಿ ಜಾಸ್ತಿ ಆಗಿದೆ. ಸನ್ಫ್ಲವರ್ ರಿಫೈಂಡ್ ಆಯಿಲ್ 6ರಿಂದ 8 ರೂಪಾಯಿ ಪರ್ ಲೀಟರ್ ಜಾಸ್ತಿ ಆಗಿದೆ ಸರ್. ಅದು ಅವೈಲಬಿಲಿಟಿ ಮೇಲೆ ಹೋಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಹೋಗುತ್ತೆ, ಪ್ಲಸ್ ಕ್ರೂಡ್ ಆಯಿಲ್ ಏನು ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದರಿಂದ ಕರೆನ್ಸಿ ಪ್ರಭಾವದಿಂದ ಇನ್ನೂ ಕನಿಷ್ಠ ಪಕ್ಷ 3-4 ರೂಪಾಯಿ ಆದರೂ ನಮಗೆ ತಿಳಿದಿರೋ ಮಟ್ಟಿಗೆ ಜಾಸ್ತಿ ಆಗ್ಬೋದು. ಒಟ್ನಲ್ಲಿ ಕೊಲ್ಲಿ ಕದನ ಕಿಚನ್ಗೆ ಕೊಳ್ಳಿ ಇಡ್ತಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ 70% ಹೋಟೆಲ್ ಪಿಜಿಗಳನ್ನೇ ನಂಬಿದ ಬೆಂಗಳೂರಿನಂತಹ ನಗರದ ಜನರಿಗೆ ಸಂಕಷ್ಟ ಶುರುವಾಗಿದೆ. ನಾಳೆಯೂ ಮತ್ತಷ್ಟು ಹೋಟೆಲ್ಗಳಿಗೆ ಬೀಗ ಬೀಳೋದು ಖಚಿತವಾಗಿದೆ. ಪ್ರಗತಿ ಶೆಟ್ಟಿ ಜೊತೆ ಆಶಿಕ್ ಮುಲ್ಕಿ ಹಾಗೂ ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.